ಕಳೆದ ಕೆಲ ತಿಂಗಳುಗಳಿಂದ ನಾವು ಒಂದು ವಿಚಾರವನ್ನು ಒಬ್ಸರ್ವ್ ಮಾಡಿದರೆ, ಅಂದರೆ ನಮ್ಮ ದಿನಪತ್ರಿಕೆಗಳು ಮತ್ತು ನ್ಯೂಸ್ ಚಾನೆಲ್ಗಳು, ದಿನಪತ್ರಿಕೆಗಳ ಕ್ರೈಮ್ ಪುಟಗಳು ಮತ್ತು ನ್ಯೂಸ್ ಚಾನೆಲ್ಗಳ ಕ್ರೈಮ್ ಸ್ಟೋರಿಗಳು, ಇದನ್ನು ನೀವು ಒಂದು ಕ್ಷಣ ಅಬ್ಸರ್ವ್ ಮಾಡಿದರೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಬರ್ತಾ ಇರುವಂಥ ಅಷ್ಟು ಸುದ್ದಿಗಳು ಮತ್ತು ಸ್ಟೋರಿಗಳು ಕೌಟುಂಬಿಕ ಕ್ರೌರ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಕುಟುಂಬದ ಕಾರಣಕ್ಕಾಗಿ ನಡೀತಾ ಇರುವಂಥ ಹತ್ಯೆಗಳು, ಕುಟುಂಬದ ಒಳಗೆ ನಡೀತಾ ಇರುವಂಥ ಹತ್ಯೆಗಳು, ಮಗನನ್ನು ತಂದೆ ಕೊಂದ, ತಂದೆಯನ್ನು ಮಗ ಕೊಂದ, ಹೆಂಡತಿಯನ್ನು ಗಂಡ ಕೊಂದ, ಗಂಡನನ್ನು ಹೆಂಡತಿ ಕೊಂದ್ಲು, ಮಗುವನ್ನು ತಾಯಿ ಕೊಂದ್ಲು, ಮಗುವನ್ನು ತಂದೆ ಕೊಂದ್ರು, ಇಂಥ ಸುದ್ದಿಗಳೇ ಬರ್ತಾ ಇದ್ದಾವೆ. ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಈ ಕ್ರೈಮ್ ಪುಟದಲ್ಲಿ ಮತ್ತು ಕ್ರೈಮ್ ಕಾರ್ಯಕ್ರಮಗಳಲ್ಲಿ ಪಾತಕ ಲೋಕದ ಕಥೆಗಳು ವಿಜೃಂಭಿಸ್ತಾ ಇತ್ತು. ಈಗ ಕುಟುಂಬದ ಕಥೆಗಳು ಆ ಪ್ಲೇಸಿಗೆ ಬಂದು ಕೂತಿದ್ದಾವೆ. ಇದು ಅನ್ಯೂಶುವಲ್ ಆಗ್ತಾ ಇರುವಂಥ ಹೈಕಾ, ಇದು ಸ್ಪೈಕಾ, ಇದು ಅಸಹಜವಾದಂಥ ಏರಿಕೆನಾ ಇದು ಅನ್ನೋದು ಒಂದಾದರೆ, ಈ ರೀತಿ ಘಟನೆಗಳಿಗೆ ಕಾರಣ ಆಗ್ತಾ ಇರೋದು ಏನು? ಸೀರಿಯಸ್ ಆದಂಥ ವಿಚಾರ. ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿನ ದಿನಕ್ಕೂ ಕೂಡ ಕೌಟುಂಬಿಕ ಮೌಲ್ಯಗಳು, ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇದೆಯಾ ಅಂತ ಪ್ರಶ್ನೆ. ಕೌಟುಂಬಿಕ ಸಂಬಂಧಕ್ಕೆ ಬೆಲೆಯೇ ಇಲ್ಲದಂತಾಗಿದೆಯಾ ಪ್ರಸ್ತುತ ದಿನಮಾನದಲ್ಲಿ? ಕುಟುಂಬದೊಳಗೆ ಕೊಲೆಗಳಾಗ್ತಾ ಇದೆ. ತಂದೆ, ತಾಯಿ, ಮಗ, ಯಾವ ಸಂಬಂಧಗಳಿಗೂ ಕೂಡ ಬೆಲೆ ಇಲ್ಲದಂತಾಗಿದೆ. ಕ್ಷುಲ್ಲಕ ಕಾರಣಗಳು ಕೊಲೆಯಲ್ಲಂತ್ಯ ಆಗ್ತಾ ಇದೆ. ಆ ಕ್ಷಣಕ್ಕೆ ಸೃಷ್ಟಿಯಾಗುವಂತ ಸಿಟ್ಟು ಕೊಲೆಯಲ್ಲಂತ್ಯ ಆಗ್ತಾ ಇದೆ. ಇನ್ನೂ ಕೆಲ ವರ್ಸ್ಟ್ ಕೇಸ್ಗಳಲ್ಲಿ ತಂದೆ ತಾಯಿಯನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿದಂತ ಉದಾಹರಣೆಗಳಿದ್ದಾವೆ. ಪ್ಲಾನ್ಡ್ ಮರ್ಡರ್. ಆ ಕ್ಷಣದಲ್ಲಾಗುವುದು ಸಿಟ್ಟಿನ ಬರದಲ್ಲಾಯಿತು, ಕೋಪದ ಕೈಯಲ್ಲಾಯಿತು ಅಂತ ನಾವು ಭಾವಿಸಿದ್ರು ಕೂಡ ಹಲವು ಕೇಸುಗಳು ಪ್ಲಾನ್ಡ್ ಇದ್ದಾವೆ. ತಂದೆ ಅಂತ ನೋಡದೆ, ತಾಯಿ ಅಂತ ನೋಡದೆ, ಮಗು ಅಂತ ನೋಡದೆ ಮರ್ಡರ್ ಮಾಡಿದಂಥ ಪ್ಲಾನ್ಡ್ ಮರ್ಡರ್ಗಳು ಬಹಳಷ್ಟಿದ್ದಾವೆ. ನಿಜಕ್ಕೂ ಆತಂಕ ಹುಟ್ಟಿಸ್ತಾ ಇದೆ, ಆತಂಕ ಕಾರಣ ಆಗ್ತಾ ಇದೆ. ನಗರದಲ್ಲಿ ಇದರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ, ಗ್ರಾಮೀಣ ಪ್ರದೇಶದಲ್ಲಿ ಏನು ಕಡಿಮೆ ಇದೆ ಅಂತ ಭಾವಿಸಬೇಡಿ, ಅಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದೆ. ನಾನು ಕರ್ನಾಟಕದಷ್ಟೇ ಸೀಮಿತವಾಗಿ ಮಾತನಾಡ್ತಾ ಇಲ್ಲ, ಇಡೀ ದೇಶದಲ್ಲೇ ಆಗ್ತಾ ಇದೆ. ಸಂಬಂಧಗಳು ಕಡಿತವಾಗೋದಕ್ಕೆ ಏನು ಕಾರಣ? ಏನಾಗ್ತಿದೆ? ಈ ಮನಸ್ಥಿತಿ ಬದಲಾಗಿರೋದಾ? ಜನರೇಷನ್ ಬದಲಾಗಿರೋದಾ? ಎಲ್ಲ ಪ್ರಶ್ನೆಗಳಿದ್ದಾವೆ. ನೀವು ಒಂದಿಷ್ಟು ಡೀಟೇಲ್ಗಳನ್ನು ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ಆಗಿರುವಂಥ ಒಂದಿಷ್ಟು ಮರ್ಡರ್ ಕೇಸ್ಗಳ ಡೀಟೇಲ್ ಇದು. ಕೇಸ್ ನಂಬರ್ 1 ಮಾರ್ಚ್ 24 ಕಾಡುಗೋಡಿ ಲಿಮಿಟ್ಸ್ ಅಲ್ಲಾಗಿದ್ದು, ಕೊಲೆಯಾಗಿದ್ದು ಮಗು ವೆನ್ನಿಲಾ ಅನ್ನುವಂಥ ಮಗು. ಪ್ರಿಯಕರ ಮತ್ತು ಮಗುವಿನ ತಾಯಿಯೇ ಸೇರಿಕೊಂಡು ಮಗುವನ್ನು ಕೊಲೆ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ತಮ್ಮ ಪ್ರೀತಿಗೆ ಅಡ್ಡಿಯಾಗಿದೆ ಮಗು. ಅರೆಸ್ಟ್ ಆಗ್ತಾರೆ ಇಬ್ಬರು, ಮೋಹನ್ ಮತ್ತು ಪ್ರಿಯಾಂಕಾ. ಇದರಲ್ಲಿ ಮೋಹನ್ ಜೈಲಲ್ಲಿದ್ದಾನೆ, ಪ್ರಿಯಾಂಕಾ ಬೇಲ್ ಪಡ್ಕೊಂಡು ಆಚೆ ಬಂದಿದ್ದಾರೆ. ಎರಡನೇ ಕೇಸು ಜೂನ್ 23ನೇ ತಾರೀಕು KR ಪುರದಲ್ಲಿ. ಕೊಲೆಯಾಗಿದ್ದು ತಂದೆ ಸೋಮ್ ಸುಂದರ್, ತಾಯಿ ಮುತ್ತುಲಕ್ಷ್ಮಿ, ತಂಗಿ ಸುಪ್ರಿಯಾ. ಕೊಲೆ ಮಾಡಿದ್ಯಾರು ಅಂತಂದ್ರೆ ಮಗಳೇ ಕೊಲೆ ಮಾಡಿದ್ದು. ತಂದೆ, ತಾಯಿ ಮತ್ತು ತಂಗಿಯನ್ನ ಕೊಲೆ ಮಾಡಿದ್ದು. ಕಾರಣ ಏನು ಅಂತಂದ್ರೆ ನನ್ನ ಸ್ವೇಚ್ಛಾಚಾರದ ಬದುಕಿಗೆ ತಂದೆ ತಾಯಿ ಅಡ್ಡಿಯಾಗಿದ್ರು. ಆಕೆಯನ್ನು ಲಿವ್ ಇನ್ ರಿಲೇಷನ್ನಲ್ಲಿದ್ಲು, ಅದಕ್ಕೆ ಮನೆಯಿಂದ ವಿರೋಧ ಇತ್ತು. ಅಂತರ್ಧರ್ಮೀಯ ಪ್ರೀತಿ ಒಂದು ಕಡೆ, ಇನ್ನೇನೋ ಸಾಲ ಗೀಲ ಎಲ್ಲ ಮಾಡ್ಕೊಂಡಿದ್ರಂತೆ. ಇದು ಪ್ಲಾನ್ಡ್ ಮರ್ಡರ್. ತಾಯಿಯನ್ನ ಮನೆ ಕರೆಸಿ, ತಂದೆಯನ್ನ ತಂಗಿಯನ್ನ ಮನೆ ಕರೆಸಿ ಮರ್ಡರ್ ಮಾಡಿ, ಕೊಲೆ ಮಾಡಿ, ಆ ನಂತರ ಮೃತದೇಹಗಳನ್ನು ಯಾವ ರೀತಿ ಎಲ್ಲಿ ಎಸಿಬೇಕು, ಯಾವ ರೀತಿ ಎಸಿಬೇಕು, ಸಾಕ್ಷ್ಯನಾಶ ಯಾವ ರೀತಿ ಮಾಡಬೇಕು, ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಮನೆಯ ಮಗಳೇ ಹಂತಕಿ ಮತ್ತು ಆಕೆಯ ಪ್ರಿಯತಮ ಕೆನೆತ್ ಅನ್ನುವಂಥ ಹಂತಕ ಆತ. ಮೂರನೇ ಕೇಸು ಜೂನ್ 15ನೇ ತಾರೀಕು ಮಹದೇವಪುರ. ಕೊಲೆಯಾದವರು ಹೋಮ್ ಗಾರ್ಡ್ ಮಂಜುಳಾ. ಪ್ರಕರಣದ ಹಿನ್ನೆಲೆ ಪತಿಯಿಂದಲೇ ಪತ್ನಿಯನ್ನು ಕೊಲೆ ಮಾಡಿರೋದು. ಕಾರಣ ಬೆಟ್ಟಿಂಗ್ ಚಟ ಇತ್ತಂತೆ ಪತಿಗೆ, ಮಕ್ಕಳೆದುರೇ ಕೊಲೆ ಮಾಡಿದ್ದಾನೆ ಪತಿ. ಇದೊಂದು ಕೇಸು. ಇನ್ನೊಂದು ಕೇಸು ಕೆಂಗೇರಿಯಲ್ಲಿ ಕೊಲೆಯಾದವರು ಜಯಮ್ಮ ಅನ್ನೋರು. ಜಯಮ್ಮನನ್ನು ಕೊಲೆ ಮಾಡಿದ್ದು ಜಯಮ್ಮ ಅವರ ಮಗಳು ಮತ್ತು ಮೊಮ್ಮಗ. ಏನು ಕೇಸು? ವಿಪರೀತ ಕುಳಿತದ ಚಟ ಇತ್ತಂತೆ ಮೂವರಿಗೂ ಕೂಡ. ಆಸ್ತಿ ವಿಚಾರದಲ್ಲಿ ಗಲಾಟೆಯಾಗಿದೆ. ಗಲಾಟೆ ಕೊಲೆ ಎಲ್ಲಂತೆ ಆಗಿದೆ. ಅಜ್ಜಿಯನ್ನು ಕೊಂದು ಹಾಕಿದ್ದಾರೆ.
ನೆಕ್ಸ್ಟ್ ಇನ್ನೊಂದು ಕೇಸು, 5ನೇ ಕೇಸು, ಕಾಮಾಕ್ಷಿ ಪಾಳ್ಯ. ಕೊಲೆಯಾದವರು ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್. 3 ಮರ್ಡರು, 1 ಸೂಸೈಡ್. ಕೊಂದವನು ಮಗ, 3ರನ್ನ ಕೊಂದು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ. ಹೇಳ್ತಾರೆ ಮಾನಸಿಕ ಖಿನ್ನತೆ ಅಂತ. ಆ ಕ್ಷಣದಲ್ಲಿ ಸೃಷ್ಟಿಯಾದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. 3ರ ಕೊಲೆ ಮತ್ತು ಆತ ಪರಾರಿಯಾಗೋ ಪ್ರಯತ್ನ ಮಾಡಿದ್ದಾನೆ. ಸ್ಥಳೀಯರು ಕೂಡಿ ಹಾಕಿದ್ದಾರೆ. ರೂಮಲ್ಲಿದ್ದಾಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿದ್ದಾನೆ. ಸೊ ಒಂದು ಮನೆಯಲ್ಲಿ 4 ಸಾವು, 3 ಮರ್ಡರು, 1 ಸೂಸೈಡ್. ನೆಕ್ಸ್ಟು 6ನೇ ಕೇಸು, CK ಅಚ್ಚುಕಟ್ಟು. ಕೊಲೆಯಾದಂಥ ವ್ಯಕ್ತಿ ಅಥವಾ ಮಹಿಳೆಯ ಹೆಸರು ಸ್ವಪ್ನ. ಪತಿಯೇ ಕೊಲೆ ಮಾಡಿರೋದು ಅನುಮಾನ. ಈ ಕಾರಣಕ್ಕಾಗಿ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪತಿ. ಒಂದು ಮನೆಯಲ್ಲಿ 2 ಸಾವು. ಜೂನ್ 23ನೇ ತಾರೀಕು ಚಿಕ್ಕಬದರಿ. ಕೊಲೆಯಾದವರು ಶಿವಪ್ಪ ಅನ್ನೋರು. ಪತ್ನಿ ಮತ್ತು ಮಗನಿಂದ ಪತಿಯ ಕೊಲೆಯಾಗಿದೆ. ನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಿದ್ರು ಅಂತ. ಸೊ ಇದು ಹೇಳ್ತಾ ಹೋದರೆ ಮುಗಿಯಲ್ಲ ಅಂತ ಅನ್ಸುತ್ತೆ ನನಗೆ. ನಮ್ಗೆ ಸಿಕ್ಕಿರುವಂಥ ಲೆಕ್ಕಾಚಾರಗಳನ್ನು ತೆಗೆದುಕೊಂಡ್ರೂ ಕೂಡ ನಾನು ಸಂಜೆವರೆಗೂ ಕೂಡ ಹೇಳ್ತಾನೆ ಹೋಗಬೇಕು. ಅಷ್ಟು ಕೇಸುಗಳಿದ್ದಾವೆ. ಒಂದಿಷ್ಟು ಪರ್ಟಿಕ್ಯುಲರ್ ಕೇಸುಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಅದಕ್ಕೆ ಹೇಳಿದೆ, ಇಡೀ ರಾಜ್ಯದ ಡೀಟೇಲನ್ನು ನಾನು ತೆಗೀತಾ ಹೋದರೆ, ನಾನು ಈಗ 10 ಗಂಟೆಗೆ ಕೂತಿದ್ದೀನಿ, ಸಂಜೆ 7 ಗಂಟೆವರೆಗೂ ಕೂಡ ಹೇಳ್ತಾನೆ ಹೋಗಬೇಕು. ಒಂದು 6 ತಿಂಗಳ ಲೆಕ್ಕಾಚಾರ ತೆಗೀತಾ ಹೋದರೆ ಮತ್ತು ಕಾರಣಗಳನ್ನು ಹೇಳ್ತಾನೆ ಹೋಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.